ನಮಸ್ಕಾರ. ಈಗ ನಮ್ಮ ನಾಗೇಶ್ನಹಳ್ಳಿಯ ವಿಶ್ರಮ ಏನಿದೆ ಧ್ಯಾನ ಕೇಂದ್ರ, ಅದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇದ್ದೀನಿ. ಇದು ನಮ್ಮ ಧ್ಯಾನ ಕೇಂದ್ರ. ಇದು ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಈಗ. ಸುಮಾರು 1 ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಹಾಗೆ ಅಲ್ಲಿ ನಮ್ಮ ಹೊಲದ ಮನೆ ಏನಿದೆ ಅದನ್ನ ಬಂದವರಿಗೆ ವಸತಿಗೇನು ಅವಕಾಶ ಬೇಕು ಅದಕ್ಕೆಲ್ಲ ಅನುಕೂಲ ಆಗೋಕ್ಕೆ ವಸತಿಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮೇಲ್ಗಡೆ. ಮತ್ತೆ ಅಲ್ಲಿ ಬಿಳಿ ಗೋಡೆ ಏನು ಕಾಣಿಸ್ತಿದೆ ಅದು ಡೈನಿಂಗ್ ಹಾಲು, ಅದು ರೆಡಿ ಆಗ್ತಾ ಇದೆ ಈಗ. ರಿನೋವೇಟ್ ಮಾಡ್ತಿದ್ವಿ ಜಾಗನ. ಸುಮಾರು ಒಂದೊಂದೂವರೆ ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಇವತ್ತಿನ ವಿಷಯ ಏನಂತಂದರೆ, ಆಗಸ್ಟ್ 31 ಬೆಂಗಳೂರಲ್ಲಿ ಒಂದು ಧ್ಯಾನ ಶಿಬಿರ, ಏಕದಿನದ ಧ್ಯಾನ ಶಿಬಿರ ಇಟ್ಕೊಳ್ಬೇಕಂತ ಯೋಜನೆ ಆಗಿತ್ತು. ಅದು ಸಾಮಾನ್ಯ ನಾನು 10 ಜನರ ಮೇಲೆ ತಗೊಳ್ಳಲ್ಲ ಯಾವತ್ತು. 10 ಜನರ ಮೇಲೆ ನಾನು ಕ್ಲಾಸಸ್ ಮಾಡಲ್ಲ. ಸೊ ಹಾಗೆ 10 ಜನಕ್ಕೆ ಅಂತ ಆಗಸ್ಟ್ 31ಕ್ಕೆ ಸೆಷನ್ ಇಟ್ಕೊಂಡಿದ್ದೆ. ಅದು ಬೇಗ ಫಿಲ್ ಆಗೋಯ್ತು. ಮತ್ತು ತುಂಬ ಜನ ಮತ್ತೆ ಕ್ಲಾಸಸ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಆಗಸ್ಟ್ 31ಕ್ಕೆ ಒಂದೇ ಸೆಷನ್ ಅಂದ್ಕೊಂಡಿದ್ದೆ. ಜೊತೆಗೆ ಆಗಸ್ಟ್ 30ಕ್ಕೆ ಅಂದರೆ ಶನಿವಾರ ಭಾನುವಾರ 30-31 2 ದಿನ ಸೆಷನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅದನ್ನು ಅನೌನ್ಸ್ ಮಾಡೋಣ ಅಂತ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಆಗಸ್ಟ್ 30-31 2 ಏಕದಿನ ಶಿಬಿರ ಆಗಿರುತ್ತೆ. ಒಂದು ದಿನ ಅಟೆಂಡ್ ಮಾಡ್ಬೋದು ಒಬ್ಬರು. 31 ಆಗಲೇ ಫಿಲ್ ಆಗಿದೆ. ಆಗಸ್ಟ್ 30 ಸೆಷನ್ ಇರುತ್ತೆ. ಬೆಂಗಳೂರಿನ ಕತ್ರಗುಪ್ಪೆಯಲ್ಲಿ ಕ್ಲಾಸಸ್ ಮಾಡ್ತಿರೋದು. ಯಾರಿಗೆ ಆಸಕ್ತಿ ಇರುತ್ತೋ ಅವರು ಬರ್ಬೋದು. ನನ್ನ ಫೋನ್ ನಂಬರ್ ವಿಡಿಯೋನಲ್ಲಿ ಹಾಕಿರ್ತೀನಿ, ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಸಂಪರ್ಕಿಸ್ಬೋದು. ಆಗಸ್ಟ್ 30ಕ್ಕೆ ಏನು ಸೆಷನ್ ಓಪನ್ ಇದೆ ಅದರಲ್ಲಿ ಆಗಸ್ಟ್ 22ನೇ ತಾರೀಕುವರೆಗೂ ಬುಕ್ಕಿಂಗ್ ಓಪನ್ ಇರುತ್ತೆ. 10 ಜನ ಆದಮೇಲೆ ಬುಕ್ಕಿಂಗ್ ನಾನು ಕ್ಲೋಸ್ ಮಾಡಿರ್ತೀನಿ. ಶನಿವಾರ 10 ಜನ, ಭಾನುವಾರ 10 ಜನ. ಪ್ರೋಗ್ರಾಮ್ ಸೇಮ್ ಇರುತ್ತೆ. 30ನೇ ತಾರೀಕು ಆಲ್ರೆಡಿ ಕ್ಲೋಸ್ ಆಗಿದೆ. ಯಾರು ಆಸಕ್ತಿ ಇದ್ದಾರೋ ಅವರು ನನ್ನ ವಿಡಿಯೋನಲ್ಲಿ ಹಾಕಿರೋ ನಂಬರ್ಗೆ ಸಂಪರ್ಕಿಸ್ಬೋದು. ಬೆಂಗಳೂರಲ್ಲಿ ನಡೆಯುವ ಏಕದಿನದ ವಿಶ್ರಮದಲ್ಲಿ ಯಾರ ಆಸಕ್ತಿಯಿಂದ ಭಾಗವಹಿಸ್ತಾರೋ ಅವರೆಲ್ಲರಿಗೂ ಈಗಲೇ ನಾನು ವೆಲ್ಕಮ್ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.